ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ನಿಮ್ಮದು ಸ್ಟ್ರೀಮ್ಸ್ ಬುಕ್ ಏನಿದೆಯಲ್ವಾ, ವರ್ಕ್ ಬುಕ್ಕು ಸೆಕೆಂಡ್ ಪಿ ಯು ಸಿದು ಅದ್ರದ್ದು ಸೊಲ್ಯೂಷನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಸ್ಟ್ರೀಮ್ಸ್ ಬುಕ್ಕಲ್ಲಿ ಪಾರ್ಟ್ ಬಿಯಲ್ಲಿ ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಇದೆ. ಅದ್ರದ್ದು ಸೊಲ್ಯೂಷನ್ಸ್ನ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ರಿಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ದ ಫ್ರೇಸಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇಲ್ಲಿ ಅವ್ರ ಕ್ವಶನ್ನಲ್ಲಿ ವರ್ಡ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಇದನ್ನೆಲ್ಲ ಜಾಯಿನ್ ಮಾಡಿಬಿಟ್ಟು ನೀವೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಬೇಕು. ಫಸ್ಟ್ ಕ್ವಶನ್ ನೋಡೋಣ. ಓನ್, ಎವ್ರಿ, ಇಟ್ಸ್, ಲ್ಯಾಂಗ್ವೇಜ್, ಕಂಟ್ರಿ, ಹ್ಯಾಸ್. ನೋಡಿ, ಈ ಥರ ಎಲ್ಲ ಆ ಕಡೆ ಈ ಕಡೆ ಆಗಿದೆ ವರ್ಡ್ಸ್ ಎಲ್ಲ. ಇದನ್ನ ನೀವೆಲ್ಲ ಜಾಯಿನ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ಮಾಡಬೇಕಲ್ವಾ. ನೋಡಿ, ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಇದೇನಾಯಿತು, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಯಿತು. ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಭಾಷೆ ಇರುತ್ತೆ ಅಲ್ವಾ, ಕರೆಕ್ಟಾದ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್ ನೋಡೋಣ. ಡಿವೈಡೆಡ್ ಕಂಟ್ರೀಸ್, ಕಾಂಟಿನೆಂಟ್ಸ್, ದ, ಈಸ್, ಇಂಟು ಆ್ಯಂಡ್ ವರ್ಲ್ಡ್. ದ ವರ್ಲ್ಡ್ ಈಸ್ divided into countries and continents and countries. ವರ್ಲ್ಡ್ನ ನಾವು ಕಾಂಟಿನೆಂಟ್ಸ್ ಮತ್ತು ಕಂಟ್ರೀಸ್ ಆಗಿ ಡಿವೈಡ್ ಮಾಡಿದ್ದೀವಿ ಅಲ್ವಾ. ವರ್ಲ್ಡ್ನ ಕಾಂಟಿನೆಂಟ್ಸ್ ಹಾಗೆ ಕಂಟ್ರೀಸ್ ಆಗಿ ಡಿವೈಡ್ ಮಾಡಿದ್ದೀವಿ. ವೆರಿ ಡಿಫಾರೆಸ್ಟೇಷನ್ ಟು ಬಿ ಕ್ಯಾನ್ ಪ್ರೂವ್ ಡ್ಯಾಮೇಜಿಂಗ್ ಟು ಮದರ್ ಅರ್ತ್. ಡಿಫಾರೆಸ್ಟೇಷನ್ ಅಂದರೆ ಏನು, ಮರಗಿಡ ಎಲ್ಲ ಕಡಿದು ಕಾಡನ್ನ ನಾಶ ಮಾಡೋದಲ್ವಾ. ಡಿಫಾರೆಸ್ಟೇಷನ್ ಕ್ಯಾನ್ ಪ್ರೂವ್ ಟು ಬಿ ವೆರಿ ಡ್ಯಾಮೇಜಿಂಗ್ ಟು ಮದರ್ ಅರ್ತ್. ಡಿಫಾರೆಸ್ಟೇಷನ್ ಮಾಡೋದ್ರಿಂದ ಮದರ್ ಅರ್ತಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಮದರ್ ಅರ್ತ್ ಅಂದರೆ ಗೊತ್ತು, ಭೂಮಿ ತಾಯಿ ಅಂತೀವಲ್ವಾ. ಮದರ್ ಅರ್ತಿಗೆ ತುಂಬ ಡ್ಯಾಮೇಜ್ ಆಗುತ್ತೆ ಡಿಫಾರೆಸ್ಟೇಷನ್ ಮಾಡೋದ್ರಿಂದ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಒನ್. ಶುಡ್ ಈಚ್ ಇಂಡಿವಿಜುವಲ್ ಹಿಸ್ ಆನ್ ಪ್ಲಾಂಟ್ ಅ ಟ್ರೀ ಬರ್ತ್ಡೇ. ಈಚ್ ಇಂಡಿವಿಜುವಲ್ ಶುಡ್ ಪ್ಲಾಂಟ್ ಅ ಟ್ರೀ ಆನ್ ಹಿಸ್ ಬರ್ತ್ಡೇ ಅಲ್ವಾ. ಪ್ರತಿಯೊಬ್ಬರು ಕೂಡ ಅವ್ರವ್ರ ಬರ್ತ್ಡೇ ದಿನ ಒಂದೊಂದು ಟ್ರೀನ ಪ್ಲಾಂಟ್ ಮಾಡಬೇಕು, ನಡಬೇಕು ಅಂತ ಈ ಸೆಂಟೆನ್ಸ್ ಅರ್ಥ ಕೊಡ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಟು ಕೀಪ್ ವಿ ಎನ್ಕರೇಜ್ ಮಸ್ಟ್ ದ ಅರ್ತ್ ಗ್ರೀನ್. ಎಫಾರೆಸ್ಟೇಷನ್. ಎಫಾರೆಸ್ಟೇಷನ್ ಅಂದರೆ ಜಾಸ್ತಿ ಗಿಡನ ನಡೋದು ಅಲ್ವಾ. ವಿ ಮಸ್ಟ್ ಎನ್ಕರೇಜ್ ಎಫಾರೆಸ್ಟೇಷನ್ ಟು ಕೀಪ್ ದ ಅರ್ತ್ ಗ್ರೀನ್. ಜಾಸ್ತಿ ಗಿಡನ ನಡಬೇಕು. ಆಮೇಲೆ ನೀವು ಜಂಬಲ್ಡ್ ವರ್ಡ್ಸ್ನ ರಿಅರೇಂಜ್ ಮಾಡಬೇಕು ಅಂದರೆ ನಿಮಗೆ ಇಂಗ್ಲೀಷ್ ನಾಲೆಡ್ಜ್ ಸ್ವಲ್ಪನಾರು ಇರಬೇಕು. ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಗೊತ್ತಿರಬೇಕು, ಆವಾಗ ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ. ನಿಮಗೆ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅಂದರೆ ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹ್ಯುಮಿಲಿಟಿ ಅಲಾಟ್ ಸಿಂಪ್ಲಿಸಿಟಿ ಹ್ಯಾಸ್ ವಿತ್ ಟು ಡೂ. ಸಿಂಪ್ಲಿಸಿಟಿ ಹ್ಯಾಸ್ ಅ ಲಾಟ್ ಟು ಡೂ ವಿತ್ ಹ್ಯುಮಿಲಿಟಿ. ಸೆವೆಂತ್ ಒನ್. ಯೂಸ್ಡ್ as to highlight newspapers are powerful weapon social problems. Newspapers are used as a powerful weapon to highlight social problems. Social problemsನ ಎತ್ತು ತೋರ್ಸೋಕ್ಕೆ ನ್ಯೂಸ್ ಪೇಪರ್ ಒಂದು ವೆಪನ್ ಆಗಿ ಯೂಸ್ ಆಗುತ್ತೆ ಅಲ್ವಾ. ಸ್ಪೋರ್ಟ್ ಆ್ಯಂಡ್ ಬಿಸ್ನೆಸ್ ವರ್ಲ್ಡ್ ಇನ್ ದ ಆಲ್ಸೋ ರೈಫ್ ಇಸ್ corruption is rife in the world of ಸ್ಪೋರ್ಟ್ ಆ್ಯಂಡ್ ಬಿಸ್ನೆಸ್ ಆಲ್ಸೋ. ಸ್ಪೋರ್ಟ್ ಹಾಗೆ ಬಿಸ್ನೆಸ್ಸಲ್ಲಿ ಕೂಡ ಕರಪ್ಷನ್ ಆಗುತ್ತೆ. ಕರಪ್ಷನ್ ಅಂದರೆ ಅನ್ಯಾಯ, ಕೆಟ್ಟ ಕೆಲಸಗಳು ಸ್ಪೋರ್ಟ್ಸ್ ಮತ್ತು ಬಿಸ್ನೆಸ್ಸಲ್ಲಿ ಕೂಡ ಆಗುತ್ತೆ. ರೂಲ್ಸ್ ಸರ್ಟೇನ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ. ವಿ ಮಸ್ಟ್ ಫಾಲೋ ಸರ್ಟೇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಹೌದಲ್ವಾ, ನಾವೆಲ್ಲರೂ ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕು. 10th ಒನ್. ಓಲ್ಡ್ ಪೀಪಲ್ ಹೆಲ್ಪ್ಫುಲ್ ಕೈಂಡ್ ಆ್ಯಂಡ್ ಟು ಶುಡ್ ಬಿ ಒನ್. ಒನ್ ಶುಡ್ ಬಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು ಓಲ್ಡ್ ಪೀಪಲ್. ನಾವು ಓಲ್ಡ್ ಪೀಪಲಿಗೆ, ವಯಸ್ಸಾದವರಿಗೆ ಕೈಂಡಾಗೆ ಹೆಲ್ಪ್ಫುಲ್ ಆಗಿರಬೇಕು, ಸಹಾಯ ಮಾಡುವಂಥವ್ರಾಗಿರಬೇಕು. ನಿಮ್ಮೆಲ್ಲರಿಗೂ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.